ತಾನೇ ಸುರ್ಜೇವಾಲಾ ಬಂದು ರಾಜ್ಯಕ್ಕೆ ಆಗಮಿಸಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ನಡೆಸಿದರು. ಶಾಸಕರ ಜೊತೆಯಲ್ಲಿ ಸಪರೇಟ್ ಆಗಿ ಸಭೆ, ಆ ನಂತರದಲ್ಲಿ ಸಚಿವರ ಜೊತೆಯಲ್ಲಿ ಸಪರೇಟ್ ಆಗಿ ಸಭೆ ಎಲ್ಲವನ್ನೂ ಕೂಡ ನಡೆಸಿ ಅಸಮಾಧಾನಗಳ ಪಟ್ಟಿಯನ್ನ ತಗೊಂಡು ಹೋದ್ರು. ಆ ನಂತರದಲ್ಲಿ ಈಗ ಸಿಎಂ ಸಭೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ, ಶಾಸಕರ ಸಭೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಈ ಸಭೆ ನಡೆಸ್ತಾ ಇರೋದು ಸಿಎಂ ಹಾಗೂ ಡಿಸಿಎಂ ಮಧ್ಯದಲ್ಲಿ ಮತ್ತಷ್ಟು ಕೋಲ್ಡ್ ವಾರ್ಗೆ ಈಗ ಕಾರಣ ಆಗ್ತಾ ಇದೆ. ಒಂದಷ್ಟು ಅಸಮಾಧಾನಗಳು ಹೆಚ್ಚಾಗ್ತಾ ಇದೆ. ಶಾಸಕರ ಅಸಮಾಧಾನವನ್ನ ತಣ್ಣಗಾಗಿಸುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಮಾಡ್ತಾ ಇದ್ರೆ, ಈ ಕಡೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಇವರಿಬ್ಬರ ಮಧ್ಯದಲ್ಲೂ ಕೂಡ ಈಗ ಒಂದು ರೀತಿಯಲ್ಲಿ ಕೋಲ್ಡ್ ವಾರ್ ಶುರುವಾಗ್ತಾ ಇದೆ ಅನ್ನುವಂತಹ ಮಾಹಿತಿ. ಶಾಸಕರ ಸಭೆ ವಿಚಾರವಾಗಿ ಈ ಶೀತಲ ಸಮರ ಮುಂದುವರಿತಾ ಇದೆ. ಇವತ್ತಿನ ಶಾಸಕರ ಜೊತೆಗಿನ ಸಭೆಗೆ ಡಿಕೆ ಶಿವಕುಮಾರ್ ದೂರ ಡಿಸಿಎಂ ಡಿಕೆಶಿಯನ್ನ ಹೊರಗಿಟ್ಟು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಬೆಂಗಳೂರು ಶಾಸಕರನ್ನ ಕೂಡ ಮೀಟಿಂಗ್ಗೆ ಪರಿಗಣಿಸಿಲ್ಲ. ಕೇವಲ ಜಿಲ್ಲಾವಾರು ಶಾಸಕರು, ಅದರ ಜೊತೆಯಲ್ಲಿ ಉಸ್ತುವಾರಿ ಸಚಿವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟು ಅದರ ಜೊತೆಯಲ್ಲಿ ಬೆಂಗಳೂರಿನ ಶಾಸಕರನ್ನ ಕೂಡ ಹೊರಗಿಟ್ಟು ನಡೆಸ್ತಾ ಇರುವಂತಹ ಸಭೆ ಇವತ್ತು ಮೊದಲಿಗೆ ಆರಂಭದಲ್ಲಿ ಮೈಸೂರಿನ ಶಾಸಕರ ಜೊತೆಯಲ್ಲಿ ಸಭೆಯನ್ನ ಕರೆದಿದ್ದಾರೆ. ಒಬ್ಬ ಶಾಸಕನಿಗೆ 10 ನಿಮಿಷದಲ್ಲಿ ಇರುವಂತಹ ಅಸಮಾಧಾನ ಎಲ್ಲವನ್ನು ಕೂಡ ಹೇಳ್ಕೊಳ್ಬಹುದು. ಈಗಾಗಲೇ ಸುರ್ಜೇವಾಲಾ ಸಭೆ ನಡೆಸಿ ಹೋದ ನಂತರದಲ್ಲಿ ಶಾಸಕರಿಗೆ 50 ಕೋಟಿ ಅನುದಾನವನ್ನ ನಿಮ್ಮ ಕ್ಷೇತ್ರಕ್ಕೆ ಕೊಡ್ತೀನಿ ಅನ್ನುವಂಥ ವಿಚಾರವನ್ನ ಹೇಳಿ ಸಮಾಧಾನ ಮಾಡೋದಕ್ಕೆ ಹೊರಟಿದ್ರು. ಈಗ ಮತ್ತೆ ಸಭೆ ನಡೆಸ್ತಾ ಇದ್ದಾರೆ. ಮೊನ್ನೆ ತಾನೇ ಸುರ್ಜೇವಾಲಾ ಬಂದು ರಾಜ್ಯಕ್ಕೆ ಆಗಮಿಸಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ನಡೆಸಿದರು. ಶಾಸಕರ ಜೊತೆಯಲ್ಲಿ ಸಪರೇಟ್ ಆಗಿ ಸಭೆ, ಆ ನಂತರದಲ್ಲಿ ಸಚಿವರ ಜೊತೆಯಲ್ಲಿ ಸಪರೇಟ್ ಆಗಿ ಸಭೆ ಎಲ್ಲವನ್ನೂ ಕೂಡ ನಡೆಸಿ ಅಸಮಾಧಾನಗಳ ಪಟ್ಟಿಯನ್ನ ತಗೊಂಡು ಹೋದ್ರು. ಆ ನಂತರದಲ್ಲಿ ಈಗ ಸಿಎಂ ಸಭೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ, ಶಾಸಕರ ಸಭೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಈ ಸಭೆ ನಡೆಸ್ತಾ ಇರೋದು ಸಿಎಂ ಹಾಗೂ ಡಿಸಿಎಂ ಮಧ್ಯದಲ್ಲಿ ಮತ್ತಷ್ಟು ಕೋಲ್ಡ್ ವಾರ್ಗೆ ಈಗ ಕಾರಣ ಆಗ್ತಾ ಇದೆ. ಒಂದಷ್ಟು ಅಸಮಾಧಾನಗಳು ಹೆಚ್ಚಾಗ್ತಾ ಇದೆ. ಶಾಸಕರ ಅಸಮಾಧಾನವನ್ನ ತಣ್ಣಗಾಗಿಸುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಮಾಡ್ತಾ ಇದ್ರೆ, ಈ ಕಡೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಇವರಿಬ್ಬರ ಮಧ್ಯದಲ್ಲೂ ಕೂಡ ಈಗ ಒಂದು ರೀತಿಯಲ್ಲಿ ಕೋಲ್ಡ್ ವಾರ್ ಶುರುವಾಗ್ತಾ ಇದೆ ಅನ್ನುವಂತಹ ಮಾಹಿತಿ. ಶಾಸಕರ ಸಭೆ ವಿಚಾರವಾಗಿ ಈ ಶೀತಲ ಸಮರ ಮುಂದುವರಿತಾ ಇದೆ. ಇವತ್ತಿನ ಶಾಸಕರ ಜೊತೆಗಿನ ಸಭೆಗೆ ಡಿಕೆ ಶಿವಕುಮಾರ್ ದೂರ ಡಿಸಿಎಂ ಡಿಕೆಶಿಯನ್ನ ಹೊರಗಿಟ್ಟು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಬೆಂಗಳೂರು ಶಾಸಕರನ್ನ ಕೂಡ ಮೀಟಿಂಗ್ಗೆ ಪರಿಗಣಿಸಿಲ್ಲ. ಕೇವಲ ಜಿಲ್ಲಾವಾರು ಶಾಸಕರು, ಅದರ ಜೊತೆಯಲ್ಲಿ ಉಸ್ತುವಾರಿ ಸಚಿವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟು ಅದರ ಜೊತೆಯಲ್ಲಿ ಬೆಂಗಳೂರಿನ ಶಾಸಕರನ್ನ ಕೂಡ ಹೊರಗಿಟ್ಟು ನಡೆಸ್ತಾ ಇರುವಂತಹ ಸಭೆ ಇವತ್ತು ಮೊದಲಿಗೆ ಆರಂಭದಲ್ಲಿ ಮೈಸೂರಿನ ಶಾಸಕರ ಜೊತೆಯಲ್ಲಿ ಸಭೆಯನ್ನ ಕರೆದಿದ್ದಾರೆ. ಒಬ್ಬ ಶಾಸಕನಿಗೆ 10 ನಿಮಿಷದಲ್ಲಿ ಇರುವಂತಹ ಅಸಮಾಧಾನ ಎಲ್ಲವನ್ನು ಕೂಡ ಹೇಳ್ಕೊಳ್ಬಹುದು. ಈಗಾಗಲೇ ಸುರ್ಜೇವಾಲಾ ಸಭೆ ನಡೆಸಿ ಹೋದ ನಂತರದಲ್ಲಿ ಶಾಸಕರಿಗೆ 50 ಕೋಟಿ ಅನುದಾನವನ್ನ ನಿಮ್ಮ ಕ್ಷೇತ್ರಕ್ಕೆ ಕೊಡ್ತೀನಿ ಅನ್ನುವಂಥ ವಿಚಾರವನ್ನ ಹೇಳಿ ಸಮಾಧಾನ ಮಾಡೋದಕ್ಕೆ ಹೊರಟಿದ್ರು. ಈಗ ಮತ್ತೆ ಸಭೆ ನಡೆಸ್ತಾ ಇದ್ದಾರೆ. ಮೊನ್ನೆ ತಾನೇ ಸುರ್ಜೇವಾಲಾ ಬಂದು ರಾಜ್ಯಕ್ಕೆ ಆಗಮಿಸಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ನಡೆಸಿದರು. ಶಾಸಕರ ಜೊತೆಯಲ್ಲಿ ಸಪರೇಟ್ ಆಗಿ ಸಭೆ, ಆ ನಂತರದಲ್ಲಿ ಸಚಿವರ ಜೊತೆಯಲ್ಲಿ ಸಪರೇಟ್ ಆಗಿ ಸಭೆ ಎಲ್ಲವನ್ನೂ ಕೂಡ ನಡೆಸಿ ಅಸಮಾಧಾನಗಳ ಪಟ್ಟಿಯನ್ನ ತಗೊಂಡು ಹೋದ್ರು. ಆ ನಂತರದಲ್ಲಿ ಈಗ ಸಿಎಂ ಸಭೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ, ಶಾಸಕರ ಸಭೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಈ ಸಭೆ ನಡೆಸ್ತಾ ಇರೋದು ಸಿಎಂ ಹಾಗೂ ಡಿಸಿಎಂ ಮಧ್ಯದಲ್ಲಿ ಮತ್ತಷ್ಟು ಕೋಲ್ಡ್ ವಾರ್ಗೆ ಈಗ ಕಾರಣ ಆಗ್ತಾ ಇದೆ. ಒಂದಷ್ಟು ಅಸಮಾಧಾನಗಳು ಹೆಚ್ಚಾಗ್ತಾ ಇದೆ. ಶಾಸಕರ ಅಸಮಾಧಾನವನ್ನ ತಣ್ಣಗಾಗಿಸುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಮಾಡ್ತಾ ಇದ್ರೆ, ಈ ಕಡೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಇವರಿಬ್ಬರ ಮಧ್ಯದಲ್ಲೂ ಕೂಡ ಈಗ ಒಂದು ರೀತಿಯಲ್ಲಿ ಕೋಲ್ಡ್ ವಾರ್ ಶುರುವಾಗ್ತಾ ಇದೆ ಅನ್ನುವಂತಹ ಮಾಹಿತಿ. ಶಾಸಕರ ಸಭೆ ವಿಚಾರವಾಗಿ ಈ ಶೀತಲ ಸಮರ ಮುಂದುವರಿತಾ ಇದೆ. ಇವತ್ತಿನ ಶಾಸಕರ ಜೊತೆಗಿನ ಸಭೆಗೆ ಡಿಕೆ ಶಿವಕುಮಾರ್ ದೂರ ಡಿಸಿಎಂ ಡಿಕೆಶಿಯನ್ನ ಹೊರಗಿಟ್ಟು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಬೆಂಗಳೂರು ಶಾಸಕರನ್ನ ಕೂಡ ಮೀಟಿಂಗ್ಗೆ ಪರಿಗಣಿಸಿಲ್ಲ. ಕೇವಲ ಜಿಲ್ಲಾವಾರು ಶಾಸಕರು, ಅದರ ಜೊತೆಯಲ್ಲಿ ಉಸ್ತುವಾರಿ ಸಚಿವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟು ಅದರ ಜೊತೆಯಲ್ಲಿ ಬೆಂಗಳೂರಿನ
ಶಾಸಕರನ್ನ ಕೂಡ ಹೊರಗಿಟ್ಟು ನಡೆಸ್ತಾ ಇರುವಂತಹ ಸಭೆ. ಇವತ್ತು ಮೊದಲಿಗೆ ಆರಂಭದಲ್ಲಿ ಮೈಸೂರಿನ ಶಾಸಕರ ಜೊತೆಯಲ್ಲಿ ಸಭೆಯನ್ನ ಕರೆದಿದ್ದಾರೆ. ಒಬ್ಬ ಶಾಸಕನಿಗೆ 10 ನಿಮಿಷದಲ್ಲಿ ಇರುವಂತಹ ಅಸಮಾಧಾನ ಎಲ್ಲವನ್ನು ಕೂಡ ಹೇಳ್ಕೊಳ್ಬಹುದು. ಈಗಾಗಲೇ ಸುರ್ಜೇವಾಲಾ ಸಭೆ ನಡೆಸಿ ಹೋದ ನಂತರದಲ್ಲಿ ಶಾಸಕರಿಗೆ 50 ಕೋಟಿ ಅನುದಾನವನ್ನ ನಿಮ್ಮ ಕ್ಷೇತ್ರಕ್ಕೆ ಕೊಡ್ತೀನಿ ಅನ್ನುವಂಥ ವಿಚಾರವನ್ನ ಹೇಳಿ ಸಮಾಧಾನ ಮಾಡೋದಕ್ಕೆ ಹೊರಟಿದ್ರು. ಈಗ ಮತ್ತೆ ಸಭೆ ನಡೆಸ್ತಾ ಇದ್ದಾರೆ. ಮೊನ್ನೆ ತಾನೇ ಸುರ್ಜೇವಾಲಾ ಬಂದು ರಾಜ್ಯಕ್ಕೆ ಆಗಮಿಸಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ನಡೆಸಿದ್ರು. ಶಾಸಕರ ಜೊತೆಯಲ್ಲಿ ಸಪರೇಟ್ ಆಗಿ ಸಭೆ, ಆ ನಂತರದಲ್ಲಿ ಸಚಿವರ ಜೊತೆಯಲ್ಲಿ ಸಪರೇಟ್ ಆಗಿ ಸಭೆ ಎಲ್ಲವನ್ನೂ ಕೂಡ ನಡೆಸಿ ಅಸಮಾಧಾನಗಳ ಪಟ್ಟಿಯನ್ನ ತಗೊಂಡು ಹೋದ್ರು. ಆ ನಂತರದಲ್ಲಿ ಈಗ ಸಿಎಂ ಸಭೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಶಾಸಕರ ಸಭೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಈ ಸಭೆ ನಡೆಸ್ತಾ ಇರೋದು ಸಿಎಂ ಹಾಗೂ ಡಿಸಿಎಂ ಮಧ್ಯದಲ್ಲಿ ಮತ್ತಷ್ಟು ಕೋಲ್ಡ್ ವಾರ್ಗೆ ಈಗ ಕಾರಣ ಆಗ್ತಾ ಇದೆ. ಒಂದಷ್ಟು ಅಸಮಾಧಾನಗಳು ಹೆಚ್ಚಾಗ್ತಾ ಇದೆ. ಶಾಸಕರ ಅಸಮಾಧಾನವನ್ನ ತಣ್ಣಗಾಗಿಸುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಮಾಡ್ತಾ ಇದ್ರೆ, ಈ ಕಡೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಇವರಿಬ್ಬರ ಮಧ್ಯದಲ್ಲೂ ಕೂಡ ಈಗ ಒಂದು ರೀತಿಯಲ್ಲಿ ಕೋಲ್ಡ್ ವಾರ್ ಶುರುವಾಗ್ತಾ ಇದೆ ಅನ್ನುವಂತಹ ಮಾಹಿತಿ. ಶಾಸಕರ ಸಭೆ ವಿಚಾರವಾಗಿ ಈ ಶೀತಲ ಸಮರ ಮುಂದುವರಿತಾ ಇದೆ. ಇವತ್ತಿನ ಶಾಸಕರ ಜೊತೆಗಿನ ಸಭೆಗೆ ಡಿಕೆ ಶಿವಕುಮಾರ್ ದೂರ ಡಿಸಿಎಂ ಡಿಕೆಶಿಯನ್ನ ಹೊರಗಿಟ್ಟು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಬೆಂಗಳೂರು ಶಾಸಕರನ್ನ ಕೂಡ ಮೀಟಿಂಗ್ಗೆ ಪರಿಗಣಿಸಿಲ್ಲ. ಕೇವಲ ಜಿಲ್ಲಾವಾರು ಶಾಸಕರು, ಅದರ ಜೊತೆಯಲ್ಲಿ ಉಸ್ತುವಾರಿ ಸಚಿವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟು ಅದರ ಜೊತೆಯಲ್ಲಿ ಬೆಂಗಳೂರಿನ ಶಾಸಕರನ್ನ ಕೂಡ ಹೊರಗಿಟ್ಟು ನಡೆಸ್ತಾ ಇರುವಂತಹ ಸಭೆ. ಇವತ್ತು ಮೊದಲಿಗೆ ಆರಂಭದಲ್ಲಿ ಮೈಸೂರಿನ ಶಾಸಕರ ಜೊತೆಯಲ್ಲಿ ಸಭೆಯನ್ನ ಕರೆದಿದ್ದಾರೆ. ಒಬ್ಬ ಶಾಸಕನಿಗೆ 10 ನಿಮಿಷದಲ್ಲಿ ಇರುವಂತಹ ಅಸಮಾಧಾನ ಎಲ್ಲವನ್ನು ಕೂಡ ಹೇಳ್ಕೊಳ್ಬಹುದು. ಈಗಾಗಲೇ ಸುರ್ಜೇವಾಲಾ ಸಭೆ ನಡೆಸಿ ಹೋದ ನಂತರದಲ್ಲಿ ಶಾಸಕರಿಗೆ 50 ಕೋಟಿ ಅನುದಾನವನ್ನ ನಿಮ್ಮ ಕ್ಷೇತ್ರಕ್ಕೆ ಕೊಡ್ತೀನಿ ಅನ್ನುವಂಥ ವಿಚಾರವನ್ನ ಹೇಳಿ ಸಮಾಧಾನ ಮಾಡೋದಕ್ಕೆ ಹೊರಟಿದ್ರು. ಈಗ ಮತ್ತೆ ಸಭೆ ನಡೆಸ್ತಾ ಇದ್ದಾರೆ. ಮೊನ್ನೆ ತಾನೇ ಸುರ್ಜೇವಾಲಾ ಬಂದು ರಾಜ್ಯಕ್ಕೆ ಆಗಮಿಸಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ನಡೆಸಿದ್ರು. ಶಾಸಕರ ಜೊತೆಯಲ್ಲಿ ಸಪರೇಟ್ ಆಗಿ ಸಭೆ, ಆ ನಂತರದಲ್ಲಿ ಸಚಿವರ ಜೊತೆಯಲ್ಲಿ ಸಪರೇಟ್ ಆಗಿ ಸಭೆ ಎಲ್ಲವನ್ನೂ ಕೂಡ ನಡೆಸಿ ಅಸಮಾಧಾನಗಳ ಪಟ್ಟಿಯನ್ನ ತಗೊಂಡು ಹೋದ್ರು. ಆ ನಂತರದಲ್ಲಿ ಈಗ ಸಿಎಂ ಸಭೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಶಾಸಕರ ಸಭೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಈ ಸಭೆ ನಡೆಸ್ತಾ ಇರೋದು ಸಿಎಂ ಹಾಗೂ ಡಿಸಿಎಂ ಮಧ್ಯದಲ್ಲಿ ಮತ್ತಷ್ಟು ಕೋಲ್ಡ್ ವಾರ್ಗೆ ಈಗ ಕಾರಣ ಆಗ್ತಾ ಇದೆ. ಒಂದಷ್ಟು ಅಸಮಾಧಾನಗಳು ಹೆಚ್ಚಾಗ್ತಾ ಇದೆ. ಶಾಸಕರ ಅಸಮಾಧಾನವನ್ನ ತಣ್ಣಗಾಗಿಸುವಂತಹ ನಿಟ್ಟಿನಲ್ಲಿ